ಅಕ್ಕಿಯ ಡಬ್ಬಿಯಲ್ಲಿ ಈ ಒಂದು ವಸ್ತುವನ್ನು ಹಾಕಿಬಿಡಿ. 4 ದಿಕ್ಕುಗಳಿಂದ ಹಣ ಬರುತ್ತದೆ. ಈ ವೇಗವಾದ ಜೀವನದಲ್ಲಿ ಅವಶ್ಯಕತೆಗಳನ್ನು ಪೂರ್ಣಗೊಳಿಸಲು ನೀವು ತುಂಬ ಶ್ರಮ ಪಡ್ತೀರಾ, ಕಷ್ಟಪಡ್ತೀರಾ. ಆದರೆ ಒಂದು ವೇಳೆ ನಿಮಗೆ ಈ ರೀತಿ ಅನಿಸ್ತಾ ಇದ್ದರೆ, ಇಷ್ಟೆಲ್ಲ ಕಷ್ಟಪಟ್ಟರು, ಶ್ರಮಪಟ್ಟರು, ನೀವು ಬಯಸಿರೋದು ನಿಮಗೆ ಸಿಗ್ತಾನೇ ಇರೋದಿಲ್ಲ. ಯಾವುದಾದ್ರೂ ಕೊರತೆ ಅಂತೂ ಖಂಡಿತವಾಗಿ ಇಲ್ಲಿ ಉಳಿದಿರುತ್ತೆ. ಆದರೆ ಇಲ್ಲಿ ಕೆಲವು ಜನರು ಹೇಗಿದ್ದಾರೆ ಅಂದರೆ, ತುಂಬ ಕಡಿಮೆ ಶ್ರಮ ಪಡ್ತಾರೆ, ಆದರೆ ತುಂಬ ಯಶಸ್ಸನ್ನು ಕಾಣುತ್ತಾರೆ. ಜೀವನದಲ್ಲಿ ತುಂಬ ಆರಾಮವಾಗಿ ಸುಖವಾಗಿ ಇರ್ತಾರೆ. ಸ್ನೇಹಿತರೆ, ಜ್ಯೋತಿಷ್ಯದಲ್ಲಿ ಈ ರೀತಿ ಹೇಳಿದ್ದಾರೆ, ಕೆಲವೊಮ್ಮೆ ಜನರಿಗೆ ಗ್ರಹ ನಕ್ಷತ್ರಗಳ ತೊಂದರೆಗಳು ಜೀವನದಲ್ಲಿ ಹಲವಾರು ಕಷ್ಟಗಳನ್ನು, ತೊಂದರೆಗಳನ್ನು ಹುಟ್ಟಿಸುತ್ತವೆ. ಹಣಕಾಸಿಗೆ, ಧನ ಸಂಪತ್ತಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಕೊಡುತ್ತವೆ. ಇಂತಹ ಹಲವಾರು ರೀತಿಯ ಸಮಸ್ಯೆಗಳಿಂದ, ಕಷ್ಟದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಜ್ಯೋತಿಷ್ಯದಲ್ಲಿ ಕೆಲವು ಉಪಾಯಗಳನ್ನು ತಿಳಿಸಿದ್ದಾರೆ. ಇಂದು ನಾವು ನಮಗೆ ತುಂಬ ಚಿಕ್ಕದಾಗಿರುವ ಒಂದು ಪ್ರಯೋಗವನ್ನು ಹೇಳ್ತೀವಿ. ಇದು ನಿಮ್ಮ ಜೀವನದ ಎಲ್ಲ ರೀತಿಯ ಕಷ್ಟ, ತೊಂದರೆಗಳಿಂದ ಮುಕ್ತಿ ಕೊಡಿಸುತ್ತದೆ. ವಿಡಿಯೋ ಮುಂದುವರಿಸೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಬರೆಯಿರಿ. ಇಲ್ಲಿಯ ತನಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಸ್ನೇಹಿತರೆ, ಜ್ಯೋತಿಷ್ಯದಲ್ಲಿ ಅಕ್ಷತೆ ತುಂಬಾ ಪೂಜನೀಯ ಅಂತ ತಿಳಿಸಿದ್ದಾರೆ. ಯಾಕಂದರೆ ನಮ್ಮ ಟಾಪಿಕ್ ಏನಿದೆ ಅಂದರೆ, ಇದು ಪೂರ್ತಿಯಾಗಿ ಅಕ್ಕಿ ಡಬ್ಬಿಯ ಮೇಲೆ ಇರುತ್ತದೆ. ಅಕ್ಷತೆಯನ್ನು ಪೂಜನೀಯ ಅಂತ ತಿಳಿಯಲಾಗಿದೆ. ಇದನ್ನು ಪೂಜಾ ಪಾಠಗಳಲ್ಲಿ ಸಾಮಗ್ರಿಯ ರೂಪದಲ್ಲಿ ಬಳಸುತ್ತಾರೆ. ಯಾವಾಗ ನೀವು ಪೂಜೆಯಲ್ಲಿ ಕುಳಿತಿರ್ತೀರೋ ಆಗ ಹಣೆಯ ಮೇಲೆ ತಿಲಕದ ರೂಪದಲ್ಲಿ ಅಕ್ಷತೆಯನ್ನು ಸಹ ಬಳಸುತ್ತಾರೆ. ಯಾಕಂದರೆ ಎಲ್ಲ ರೀತಿಯ ಪೂಜೆಯ ಕಾರ್ಯಗಳಲ್ಲಿ ಅಕ್ಷತೆಯ ಬಳಕೆ ಖಂಡಿತವಾಗಿ ಇರುತ್ತದೆ. ಅಕ್ಕಿಗಳನ್ನು ಅಕ್ಷತೆ ಅಂತ ಕರೆಯುತ್ತಾರೆ. ಅಕ್ಷತೆ ಅಂದರೆ ಅಖಂಡ ಆಗಿದೆ. ಯಾಕಂದರೆ ಯಾವಾಗ ನೀವು ಇವುಗಳನ್ನು ಬಳಸಿಕೊಂಡು ಪೂಜೆ ಮಾಡ್ತೀರೋ, ತಿಲಕವನ್ನು ಇಟ್ಕೊಳ್ತೀರೋ, ಆಗ ಮನೆಯಲ್ಲಿರುವಂತಹ ದರಿದ್ರತೆ ಸಂಪೂರ್ಣವಾಗಿ ದೂರ ಆಗುತ್ತದೆ. ಅಕ್ಕಿಯ ನೇರವಾದ ಸಂಬಂಧವು ನೇರವಾಗಿ ಚಂದ್ರನೊಂದಿಗೆ ಹೊಂದಿಕೊಂಡಿದೆ. ನಮ್ಮ ಜ್ಯೋತಿಷಾಸ್ತ್ರದ ಪ್ರಕಾರ ಒಂದು ವೇಳೆ ನೀವೇನಾದರೂ ಈ ಉಪಾಯಗಳನ್ನು ಮಾಡಿದ್ರೆ, ಒಂದು ವೇಳೆ ಯಾವ ವ್ಯಕ್ತಿಯ ಕುಂಡಲಿಯಲ್ಲಿ ಚಂದ್ರನ ಸ್ಥಿತಿ ಕೆಟ್ಟದಾಗಿರುತ್ತದೆಯೋ ಅದು ಇಂಪ್ರೂವ್ ಆಗುತ್ತದೆ ಮತ್ತು ಶುಭ ಫಲಗಳನ್ನು ನೀಡುತ್ತದೆ. ನಿಧಾನವಾಗಿ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳಿಂದ ಅದು ಮುಕ್ತಿ ಕೊಡಿಸುತ್ತದೆ. ಇಲ್ಲಿ ನಿಮ್ಮ ಅದೃಷ್ಟ ಬದಲಾಗಬೇಕಂದ್ರೆ ಅಕ್ಕಿಯ ಡಬ್ಬಿಯಲ್ಲಿ ಯಾವ ರೀತಿಯ ವಸ್ತುವನ್ನು ಹಾಕಬೇಕಂತ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಹೆಚ್ಚಾಗಿ ಅಕ್ಕಿಯ ಡಬ್ಬಿಗಳನ್ನು ಇಟ್ಕೊಂಡಿರ್ತಾರೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಚಿಕ್ಕದಾಗಿರೋ ಬೆಳ್ಳಿ ನಾಣ್ಯ ಇದ್ದರೆ ಅದನ್ನು ಅಕ್ಕಿಯ ಡಬ್ಬಿಯಲ್ಲಿ ಹಾಕಿಬಿಡಿ. ಕೆಲವರು ದೀಪಾವಳಿ ಅಂತ ಹಬ್ಬದ ದಿನಗಳಲ್ಲಿ ಖರೀದಿ ಮಾಡಿ ತಂದಿರ್ತಾರೆ. ಇದನ್ನು ಯಾವ ದಿನ ಬೇಕಾದರೂ ಹಾಕಬಹುದು. ಸಾಮಾನ್ಯವಾಗಿ ಏಕಾದಶಿಯ ದಿನ ಅದನ್ನು ಅಕ್ಕಿಯ ಡಬ್ಬಿಯಲ್ಲಿ ಹಾಕಿದ್ರೆ ಅದು ಉತ್ತಮ ಫಲವನ್ನು ಬೇಗನೆ ಕೊಡುತ್ತದೆ. ಇಲ್ಲಿ ಹುಣ್ಣಿಮೆ ಆಗಲಿ, ಬುಧವಾರ ಆಗಲಿ, ಶುಕ್ರವಾರ ಆಗಲಿ ಉತ್ತಮ ಆಗಿರುತ್ತೆ. ಅಭಿಜಿತ್ ಮುಹೂರ್ತದಲ್ಲೂ ಸಹ ಇದನ್ನು ಹಾಕಬಹುದು. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಬಳಿ ಬೆಳ್ಳಿಯ ನಾಣ್ಯ ಇಲ್ಲ ಅಂದರೆ ಇಲ್ಲಿ ನೀವು ನಿಮ್ಮ ಮನೆಯಲ್ಲಿರುವಂಥ ಯಾವುದಾದ್ರೂ ₹1 ನಾಣ್ಯವನ್ನು ಕೂಡ ಹಾಕಬಹುದು. ಒಂದು ವೇಳೆ ನಿಮ್ಮ ಬಳಿ ಬೆಳ್ಳಿಯ ನಾಣ್ಯ ಇಲ್ಲ ಅಂದರೆ ₹1 ನಾಣ್ಯ ನಡೆಯುತ್ತೆ. ಒಂದು ವೇಳೆ ಅಕ್ಕಿಯ ಡಬ್ಬಿಯಲ್ಲಿ ನೀವು ಬೆಳ್ಳಿಯ ನಾಣ್ಯವನ್ನು ಹಾಕಿದ್ರೆ ಮನೆಯಲ್ಲಿರುವಂಥ ಜನರಿಗೆ ಅದರ ಬಗ್ಗೆ ತಿಳಿಸ್ಬೇಕು. ಯಾಕಂದರೆ ಯಾವಾಗ ನೀವು ಅನ್ನವನ್ನು ರೆಡಿ ಮಾಡಲು ಅಕ್ಕಿಯನ್ನು ತೊಳೆಯಲು ತೆಗೆದುಕೊಂಡಿರ್ತೀರೋ ಆಗ ಅದರಲ್ಲಿ ಆ ನಾಣ್ಯ ಬರಬಹುದು. ಒಂದು ವೇಳೆ ಆ ರೀತಿ ಬಂದರೆ ಮರಳಿ ಅದನ್ನು ಅಕ್ಕಿಯ ಡಬ್ಬಿಯಲ್ಲಿ ಹಾಕಿ ಇಡಬೇಕು. ಯಾವತ್ತಿಗೂ ಬೆಳ್ಳಿಯ ನಾಣ್ಯ ಅಕ್ಕಿಯ ಡಬ್ಬಿಯಲ್ಲಿ ಇರಲು ಬಿಡಬೇಕು. ಯಾವಾಗ ದೀಪಾವಳಿ ಹಬ್ಬ ಬರುತ್ತದೆಯೋ ಈ ನಾಣ್ಯವನ್ನು ಲಕ್ಷ್ಮೀ ರೂಪದಲ್ಲಿ ಪೂಜೆ ಮಾಡಿರಿ. ಮರಳಿ ಅದನ್ನು ಅಕ್ಕಿಯ ಡಬ್ಬಿಯಲ್ಲಿ ಹಾಕಿಬಿಡಿ. ಆದರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಯಾವತ್ತಿಗೂ ಈ ನಾಣ್ಯ ಅಕ್ಕಿಯ ಡಬ್ಬಿಯಲ್ಲಿ ಇರಬೇಕು. ಆ ಡಬ್ಬಿಯಲ್ಲಿ ಅಕ್ಕಿಗಳು ಖಾಲಿ ಆಗದಂತೆ ನೀವು ನೋಡ್ಕೊಳ್ತಾ ಇರಬೇಕು. ಇದರಿಂದ ಧನ ಸಂಪತ್ತಿನಲ್ಲಿ ವೃದ್ಧಿ ಕೂಡ ಆಗುತ್ತದೆ, ಧನಧಾನ್ಯದಲ್ಲೂ ವೃದ್ಧಿ ಆಗುತ್ತೆ. ಇಲ್ಲಿ ತಾಯಿ ಲಕ್ಷ್ಮೀದೇವಿ ಕೂಡ ಯಾವತ್ತಿಗೂ ನಿಮ್ಮ ಮನೆಯಲ್ಲಿ ವಾಸ ಮಾಡಲು ಶುರು ಮಾಡ್ತಾರೆ. ಅಕ್ಕಿಯ ಡಬ್ಬಿಯಲ್ಲಿ ಯಾವಾಗ ನೀವು ಒಂದು ಬೆಳ್ಳಿಯ ನಾಣ್ಯ ಅಥವಾ ₹1 ನಾಣ್ಯವನ್ನು ಹಾಕ್ತೀರೋ ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿ ವಾಸ ಮಾಡ್ತಾರೆ. ನಿಧಾನವಾಗಿ ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಧನಧಾನ್ಯದಲ್ಲಿ ವೃದ್ಧಿಯಾಗಲು ಶುರುವಾಗಿರುತ್ತೆ. ಸಾಕಷ್ಟು ಧನ ಸಂಪತ್ತು ನಿಮ್ಮ ಮನೆಗೆ ಬರುತ್ತದೆ. ಹಾಗಾಗಿ ಖಂಡಿತವಾಗಿ ಈ ಉಪಾಯವನ್ನು ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ. ಸ್ನೇಹಿತರೆ, ನಿಮ್ಮ ರಾಶಿಯ ಹೆಸರನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ರಾಶಿಯ ಅನುಸಾರವಾಗಿ ಯಾವುದಾದ್ರೂ ಉಪಾಯಗಳು, ಮಾಹಿತಿಗಳಿದ್ದರೆ ಅವುಗಳನ್ನು ವಿಡಿಯೋ ಮಾಡಿ ತಿಳಿಸ್ತೀವಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.